ಇಂಥ ಕಚಡ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ಗಳಲ್ಲಿ ಒಂದಷ್ಟು ಜನ ಕಚಡ ಕಿತ್ತೋದ್ ನನ್ನ ನಾಯಿ ನನ್ನ ಮಕ್ಕಳು, ಲೋಫೋ ನನ್ನ ಮಕ್ಕಳು, ರೋಡೇ ಅವ್ರ ಅಪ್ಪನ ರೋಡ್ ಅನ್ನೋದು ಆಡ್ತಾರೆ ಅಂತ ನನ್ನ ಮಕ್ಳಿಗೆ ನಿಜವಾಗ್ಲೂ ಹೊಡೆದು ಊಸ್ಟ್ ಮಾಡ್ಬೇಕು ಅಂತ ಅನ್ಸ್ಕೊಳತ್ತೆ. ಬಿಸಿ ಬಿಸಿ ಟೀ ತಗೊಂಬಂದೆ, ಕುಡಿಯೋಣ ಬನ್ನಿ. ಫಸ್ಟ್ ಇವಾಗ 302 ರೂಪಾಯಿ. ಸೊ 302 ರೂಪಾಯಿ. ನಂಗಂತೂ ಗೈಸ್ ತುಂಬ ಒಂಥರ ಸಖತ್ತು ಬ್ಯಾಕ್ ಪೇನ್ ಬರ್ತೈತೆ, ಕಡಿಮೆನೂ ಆಗ್ತಿಲ್ಲ. ಟ್ಯಾಬ್ಲೆಟ್ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಳ್ತಾ ಇದ್ದೀನಿ, ಬಟ್ ಬ್ಯಾಕ್ ಪೇನ್ ಸಖತ್ ಪೇನ್ ಮಾತ್ರ ಬರ್ತಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಇದು ಚಾನಲ್ ಸಿಗೋ ವ್ಲಾಗ್ಸ್. ಹೇಗಿದ್ದಾರೆ? ಐ ಥಿಂಕ್ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ಗೈಸ್. ಇವತ್ತಿನ ವಿಡಿಯೋನ ನಾನು ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಮನೆಯಿಂದಲ್ಲ, ಕಾರಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡ್ಯೂಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗೈಸ್, ನಮ್ಮ ಮನೆ ಹತ್ರ ಲೊಕೇಶನ್ ಹತ್ರನೇ ಒಂದು ರಿಸರ್ವೇಶನ್ ಟ್ರಿಪ್ ಇದು 4 ಅವರು. ಸೊ ತಗೊಂಡಿದ್ದೀನಿ. ಎಲ್ಲಿಗೆ ಏನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಡ್ಯೂಟಿ ಮಾಡ್ಕೊಂಡು ಬರೋಣ ಅಂತ. ಸೊ ಬಂದು ವಾಪಸ್ ಮನೆಗೆ ಬರಬೇಕು. ಬಂದು ಎಷ್ಟೊತ್ತು ಬರ್ತೀನಿ ಏನು ಕತೆ ಗೊತ್ತಿಲ್ಲ. ಬಂದು ಆಮೇಲೆ ತಿರ್ಗಿ ನೈಟ್ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 1:15 ಇರೋದು ಮಧ್ಯಾಹ್ನ. ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟ್ರ್, 3.5-4 ಕಿಲೋಮೀಟ್ರ್ ಪಿಕಪ್ಪು ತಗೊಂಡಿದ್ದೀನಿ. ರಿಸರ್ವೇಶನ್ 4 ಅವರು 1500 ರೂಪಾಯಿ, 500 ಚಿಲ್ಡ್ರನ್ ತೋರಿಸ್ತಾ. ಬಟ್ ನನಗೆ ಕಮಿಷನ್ ಕಟ್ಟಾಗಿ 1480 ರೂಪಾಯಿ, 490 ರೂಪಾಯಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಸೊ ಟ್ರಿಪ್ ಎಂಡ್ ಆದ್ಮೇಲೆ ಅವ್ನು ಎಷ್ಟು ಕೊಡ್ತಾನಂತ ನೋಡ್ಬಿಟ್ಟು ಹೇಳೋಕ್ಕಾಗೋದು. ಸೊ ಗೈಸ್, ಡ್ಯೂಟಿ ಮಾಡೋಣ ಅಂತ ಬಂದಲ್ಲ, ರಿಸರ್ವೇಶನ್ ಇದೆ ಅಂತ ಅಂದು ಹೇಳಿದ್ದೆ. ಸೊ ರಿಸರ್ವೇಶನ್ ಬಂದ್ಬಿಟ್ಟು ಕ್ಯಾನ್ಸಲ್ಲು ನೋಡ್ರಿ. ಲೊಕೇಶನ್ಗೆ ಹೋಗೋಕ್ಕಿಂತ ಮುಂಚೆನೇ ಕ್ಯಾನ್ಸಲ್ಲು. ಪ್ರೀಮಿಯರ್ ರೆಂಟಲ್ಸ್ ಬಿದ್ದಿದ್ದು ಖತಮ್. ಸೊ ನಮ್ಮ ಮನೆ ಬರ ಸರಿಗಿಲ್ಲ, ಇನ್ನೇನು ಮಾಡೋದು. ಸೊ ಅದಕ್ಕೆ ಮನೆಗೆ ವಾಪಸ್ಸು ಹೊರಟಿದ್ದೀನಿ. ನನಗೆ ಹೆಲ್ತ್ ತುಂಬಾ ಇಶ್ಯೂ ಆಗ್ಬಿಟ್ಟಿತ್ತು ಗೈಸ್. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ನೋಡಿರ್ತೀರ. ಹೆಲ್ತ್ ತುಂಬಾ ಹಾಳಾಗ್ತಿದೆ ನಂದು. ಕರೆಕ್ಟಾಗಿ ಊಟ ಟೈಮ್, ಕರೆಕ್ಟಾಗಿ ಊಟ ಎಲ್ಲ ಸೇರ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಸೊ ಅದಾಗಿ ಮಾಡೇ ಒಂದು 2 ದಿನಕ್ಕೆ ನನಗೆ ತುಂಬಾ ಒಂದು ಸುಸ್ತಾಗ್ಬಿಟ್ಟು ಮೈಯೆಲ್ಲ ಶಕ್ತಿ ಇಲ್ದ. ನಾನು ಇಬ್ರು ಎತ್ಕೊಂಡು ಹೋಗೋ ಥರ ಆಗ್ಬಿಟ್ಟಿತ್ತು ಆಸ್ಪತ್ರೆಗೆ. ಕೈಗೆ ಏನೋ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದೆ. ಸೊ ಇವಾಗ ರಿಮೂವ್ ಮಾಡಿಸಿದ್ದೀನಿ. ನೆನ್ನೆ ರಿಮೂವ್ ಮಾಡಿರೋದು. ಸೊ ಒಂದು 3 ಬಾಟ್ಲು ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ಆ ಒಂದು ರೀಸನ್, ಈ ಬಿಸಿಲು ತುಂಬಾ ಹೆವಿ ಇದೆಯಲ್ಲ. ಸೊ ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂತಂದ್ರೆ ಹಿಂಗೆ ಎತ್ತಾಕೋದು. ನನಗೆ ಅಂತ ಎಲ್ಲರಿಗೂ ಕೂಡ ಹಿಂಗೆ ನೋಡಿ. ಯಾರೋ ಬೀಳ್ತಾ ಇದೆ. 5 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪ್ ಅಂತೆ. 5 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಗೈಸ್? ಕಮಿಟ್ಮೆಂಟ್ ಸ್ವಲ್ಪ ನಂದು EMIಗಳು, ಒಂದಷ್ಟು ಲೋನ್ಗಳೆಲ್ಲ ಇದೆ, ಮತ್ತು ಮನೆ ರೆಂಟ್ ಎಲ್ಲ ತುಂಬ ಡ್ಯೂ ಇದೆ. ಸೊ ಅದನ್ನೆಲ್ಲ ಕಟ್ಕೊಳ್ಬೇಕು. ಇನ್ನೊಂದು 4 ದಿನದಲ್ಲಿ ನಂದು ಹತ್ರ ಒಂದು 21,000 ರೂಪಾಯಿ ಕಮಿಟ್ಮೆಂಟ್ ಇದೆ ಗೈಸ್, ಆಯ್ತಾ? ಈ 4 ದಿನಕ್ಕೆ. ಸೊ 4 ದಿನದ ಅದು ಹೆಂಗೆ ಕ್ಲಿಯರ್ ಮಾಡ್ತೀನಿ, ಯಾವ ಥರ ದುಡಿತೀನಿ, ಏನು ಕತೆ ಅಂತ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು, ಸೊ ಆದಷ್ಟು ರೆಸ್ಟ್ ಮಾಡಿ ಹತ್ರ ಸಂಜೆ ಬಿಸಿಲು ಕಳಿತಿದ್ದಂಗೆಲ್ಲ ನೈಟ್ ಆನ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇ ಮಾಡೋದು, ರೆಂಟಲ್ಲೂ ಕ್ಯಾನ್ಸಲ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟು 10:53. ಸೊ ಹೊರಟಿದ್ದೀನಿ. ಜೊತೆಗೆ ಒಂದು ಬುಕ್ಕು ಮತ್ತು ಪೆನ್ಸಿಲ್, ಬುಕ್ಕು ಮತ್ತು ಪೆನ್ ತೊಗೊಂಡಿದ್ದೀನಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಇದು ಮುಂದಕ್ಕೆ ನಿಮಗೆ ಹೇಳ್ತಾ ಹೋಗ್ತೀನಿ ಏನಕ್ಕೆ ಏನು ಅಂತ. ಸೊ ಟೈಮ್ ಬಂದ್ಬಿಟ್ಟು ನೋಡಿದ್ರೆ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತೀನಿ. 10:54. ಸೊ ಮಲಗಿದ್ದಾರೆ. ಮಲಗಿರೋ ಟೈಮಲ್ಲಿ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಡೀಸೆಲ್ ಹಾಕ್ಸ್ಕೋಬೇಕು. ಆನ್ ದ ವೇ ಹೋಗ್ತಾ ಡೀಸೆಲ್ನ ಹಾಕ್ಸ್ಕೊಂಡು ಡ್ಯೂಟಿನ ಸ್ಟಾರ್ಟ್ ನೋಡವ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಸೊ ಗೈಸ್, ನಾನು ಬುಕ್ ಮತ್ತು ಪೆನ್ ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಎಂಡ್ ಆಫ್ ದ ಡೇ ನನಗೆ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ, ಏನೇನಕ್ಕೆ ಖರ್ಚು ಮಾಡಿದ್ದೀನಿ, ಸೊ ಅನ್ನೋದು ನನಗೆ ಲೆಕ್ಕಕ್ಕೆ ಸಿಗಲಿ ಅನ್ನೋ ಒಂದು ರೀಸನಿಂದ. ಅದು ಎಸ್ಪೆಷಲಿ ನನಗೆ ಲೆಕ್ಕ ಸಿಗಲಿ, ಬರೀ ಅವತ್ತಿನ ದಿನದ ಮಾತ್ರ ಅಲ್ಲ. ಸೊ ಯಾವತ್ತೇ ನಾನು ಆ ಒಂದು ಬುಕ್ನ ತೆಗೆದು ನೋಡಿದ್ರು ಕೂಡ ನನಗೆ ಯಾವತ್ತು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೆ, ಅದು ಎಷ್ಟು ಖರ್ಚಾಗಿತ್ತು ಅಂತ ಅನ್ನೋದು ನನ್ನ ಲೆಕ್ಕ ಸಿಗಲಿ ಅನ್ನೋದು ರೀಸನಿಂದ. ಸೊ ಆ ಒಂದು ಬುಕ್ನ ಮೇಂಟೈನ್ ಮಾಡೋಣ ಅಂತ ಎಸ್ಪೆಷಲಿ ನನಗೆ ಅನಿಸ್ತು. ಡ್ಯೂಟಿಗಳು ಕೊಡ್ತಾ ಇದ್ದೇನೆ, ಬಟ್ ತೊಗೊಂಡಿಲ್ಲ ಇದನ್ನು. ಸೊ ನಾನು ಸ್ವಲ್ಪ ಫಸ್ಟ್ನೇ ಬುಕ್ಕಿಂಗ್ ಸ್ವಲ್ಪ ಲಾಂಗ್ ಬುಕ್ ಅಮೌಂಟ್ ಇರೋಂಥ ತಗೊಳ್ಳೋದ ಅಂತ ನೋಡ್ತಾ ಇದ್ದೀನಿ. ಸೊ ಈ ಒಂದು ರೀಸನಿಂದ. ಸೊ ಎಲ್ಲ ಪ್ರತಿಯೊಂದು ಟ್ರಿಪ್ಪಲ್ಲೂ ಕೂಡ ಎಷ್ಟು ಅಮೌಂಟ್ ಸಿಕ್ತು, ಅರ್ನಿಂಗ್ಸ್, ಪ್ರತಿಯೊಂದು ಟ್ರಿಪ್ಪಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅದರದ್ದು ಅಮೌಂಟು, ಮತ್ತು ಎಲ್ಲರಲ್ಲಿ ಏನೇನು ಖರ್ಚು ಮಾಡ್ತೀನಿ ನಾನು, ಫ್ಯೂಲಿಂದ ಆಗಿರ್ಬೋದು, ತಿಂಡಿ ಮಾಡೋದ್ರಾಗಿರ್ಬೋದು. ಸೊ ಎಲ್ಲಾದರೂ ಕೂಡ ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಮೊದಲನೇದು ಬಂದ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ತಾಜ್ ಹೋಟೆಲ್ ಇದೆಯಲ್ಲ. ಸೊ ತಾಜ್ ಹೋಟೆಲ್ ಡ್ರಾಪ್ ಆಯಿತು. ಸೊ ಅಮೌಂಟ್ ಬಂದ್ಬಿಟ್ಟು 544 ರೂಪಾಯಿ ಕ್ಯಾಶ್ ಕಲೆಕ್ಷನ್. ಎಷ್ಟು ಕೊಡ್ತಾನೆ ಏನು ಗೊತ್ತಿಲ್ಲ, ಚೆಕ್ ಮಾಡವ ಇವಾಗ. ಸೊ ಇಲ್ಲೇ
ಇಲ್ಲೇ ಏರ್ಪೋರ್ಟು. ಕಂಪ್ಲೀಟ್ ಟ್ರಿಪ್ ಕೊಡೋಣ. ಸ್ನೇಹಿತರೆ 469 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಇವಾಗ ಡ್ರಾಪ್ ಮಾಡಿದ್ ಬಂದ್ಬಿಟ್ಟು ಒಂದು ಬುಕ್ಕಿಂಗ್ ಬಿದ್ದಿದೆ ಏರ್ಪೋರ್ಟಲ್ಲಿಂದ ಪಿಕಪ್ಪು. ಗೋವಾಗೆ ಬಂದಿದ್ದೀನಿ ಪಿಕಪ್ ಪಾಯಿಂಟ್ ಹತ್ರ. ಹೋಗಿ ಪಿಕ್ ಮಾಡೋಣ ಬಂದು ಟೈಮ್ 2:15. ಸೊ ಗೈಸ್ ಇವಾಗ ಎರಡನೇದೊಂದು ಡ್ರಾಪ್ ಮಾಡಿದೆ ಜೈಪಿ ನಗರ್ ಏರ್ಪೋರ್ಟಿಂದ. ಅಮೌಂಟ್ ಬಂದ್ಬಿಟ್ಟು 645 ರೂಪಾಯಿ 44 ಕಿಲೋಮೀಟ್ರಿಗೆ 1 ಅವರ್ ತೊಗೊಂಡಿದೆ. ಟೈಮ್ ಬಂದ್ಬಿಟ್ಟು 1:20 ಆಯಿತಾ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ಗೈಸ್, ಬರ್ಬೇಕಾದ್ರೆ ಎಂಥ ಕಚಡ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ಗಳಲ್ಲಿ ಒಂದಷ್ಟು ಜನ ಕಿತ್ತೋದ್ ನನ್ನ ಮಕ್ಕಳು, ಲೋಫೋ ನನ್ನ ಮಕ್ಕಳು ಇರ್ತಾರೆ ಅಂತ ಹೇಳಿದ್ರೆ ಅವ್ರದ್ದೇ ರೂಲ್ಸ್, ಅವ್ರದ್ದೇ ದಾರಿ, ರೋಡೇ ಅವ್ರ ಅಪ್ಪನ ದಾರಿ ರೋಡ್ ಅನ್ನೋ ತರ ಆಡ್ತಾರೆ ಅಂತ ನಮ್ಮ ಮಕ್ಳಿಗೆ ನಿಜವಾಗ್ಲೂ ಹೊಡೆದು ಊಸ್ಟ್ ಮಾಡ್ಬೇಕು ಆಯ್ತಾ. ಸೊ ನನಗೊಬ್ಬ ಸಿಗ್ನಲ್ ನಿಂತ್ಕೊಂಡಿದ್ದೀನಿ, ಮುಂದೆ ಜಾಗ ಇಲ್ಲ ಏನೂ ಇಲ್ಲ, ಬಟ್ ಆರಾಮ್ ಮಾಡ್ಕೊಂಡು ಹೆಂಗ್ ಆರಾಮ್ ಹೊಡಿತಾವನ ಅಂದ್ರೆ ಮುಂದೆ ಕಾಣಿಸತ್ತ ಅವ್ನಿಗೆ ಮುಂದೆ ಜಾಗ ಇಲ್ಲ ಅನ್ನೋದು. ಬಟ್ ಅವ್ನು ಆರಾಮ್ ಮಾಡಿದಷ್ಟು ನಾವ್ ಹೆಂಗೆ ಇದ್ರು ಯಾವ ಸಿಚುವೇಶನ್ ಅಲ್ಲೂ ಜಾಗ ಬಿಡ್ಬೇಕು ಅವ್ನಿಗೆ. ನಾವ್ ಹೆಂಗಾರು ಸತ್ರ ಪರವಾಗಿಲ್ಲ ಅವ್ನ್ ಜಾಗ ಬಿಡ್ಬೇಕು. ಕ್ಯಾಬ್ ಅವನು ಆಯ್ತಾ. ಪಕ್ಕಕ್ಕೆ ಬಂದ್ಕೊಂಡು ಹಂಗೆ ಟಚ್ ಮಾಡೋ ರೇಂಜ್ಗೆ ಬಂದ್ಬಿಟ್ಟು ಮಕ ನೋಡ್ತಾವನೆ. ಸದ್ಯ ನಿಲ್ಸ್ಬೇಕೈತೆ ಹಂಗೆ ಹೊಂಟಾಗ್ಬಿಟ್ಟ. ಎಂತ ಕಚಡ ನಾಯಿ ನನ್ನ ಮಕ್ಳುಗಳು ಇರ್ತಾರೆ ಅಂತಂದ್ರೆ, ಈ ಆಟೋದವರಲ್ಲೂ ಅಷ್ಟೇ, ಈ ಕ್ಯಾಬ್ ಅಲ್ಲೂ ಅಷ್ಟೇ ಒಂದಷ್ಟು ಜನ ಫೀಲ್ಡ್ಗೆ ಬರಲೇಬಾರ್ದು. ನಿಮ್ಮಂತ ಕಚಡ ನಾಯಿ ನನ್ನ ಮಕ್ಳು ಡ್ರೈವರ್ಸ್ಗಳಿದ್ದ ಎಲ್ಲಾ ಒಬ್ಬ ಡ್ರೈವರ್ಸ್ಗಳಿಗೂ ಕೆಟ್ಟ ಹೆಸರು ಬರುತ್ತೆ. ಹತ್ರ ಬಾಗ್ಲೂರ್ ತನಕ ಬಂದೆ. ಹತ್ರ ಒಂದು 4 ಡ್ಯೂಟಿ ಆಯಿತು ಮಾಡ್ಕೊಂಡು ಲಾಸ್ಟ್ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಖಾಲಿ ಬಂದೆ ಗೈಸ್ ಆಯಿತಾ. ಸೊ ಟೈಮ್ ಬಂದ್ಬಿಟ್ಟು ಎಷ್ಟು 4:36. ಸೊ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀನಿ. ಸೊ ಇಲ್ಲೊಂದು ಟೀ ಅಂಗಡಿ ಇದೆ ನೋಡಿ. ಸೊ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರೋಣ ಗೈಸ್. ಬಿಸಿ ಟೀ ತೊಗೊಂಬಂದೆ, ಕುಡಿಯೋಣ ಬನ್ನಿ. ನಂಗಂತೂ ಗೈಸ್ ತುಂಬ ಒಂಥರ ಸಖತ್ತು ಬ್ಯಾಕ್ ಪೇನ್ ಬರ್ತೈತೆ. ಏನಕ್ಕಿಂತ ಗೊತ್ತಿಲ್ಲ, ತೋರಿಸ್ಕೋಬೇಕು ಒಂದ್ಸಲ ಹೋಗಿ. ಕಡಿಮೆನೇ ಆಗ್ತಿಲ್ಲ. ಟ್ಯಾಬ್ಲೆಟ್ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಳ್ತಾ ಇದ್ದೀನಿ, ಬಟ್ ಬ್ಯಾಕ್ ಪೇನ್ ಸಖತ್ ಪೇನ್ ಮಾತ್ರ ಬರ್ತಿದೆ, ತಡೆಯೋಕೆ ಆಗಲ್ಲ, ಹಂಗೆ ಆಗ್ತೈತೆ ಗೈಸ್. ಡ್ಯೂಟಿನ ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟಾಗೈತೆ ಏನು ಅಂತ ಒಂದು ಬುಕ್ಕಲ್ಲಿ ಬರೀಬೇಕು. ಲಾಸ್ಟು 825 ರೂಪಾಯಿ ಏರ್ಪೋರ್ಟ್ ಡ್ರಾಪ್ ಮಾಡಿದ್ನಲ್ಲ, ಸೊ ಅದೊಂದೇ ಬರ್ತಿರೋದು. ಸೊ ಇನ್ನೊಂದು ಬರೀಬೇಕು. 825 ಇದೊಂದೇ ಬರ್ದಿರೋದು. ಇದಾದ್ಮೇಲಿಂದ 491 ಬರೀಬೇಕು. 491 ಆಯಿತು. ಆಮೇಲಿಂದ ಬಂದು ಇನ್ನೊಂದು 499 ಲಾಸ್ಟ್ ಇವಾಗ 307 ರೂಪಾಯಿ. ಸೊ 307 ರೂಪಾಯಿ ಟೋಟಲ್ ಕಲೆಕ್ಷನ್ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡ್ಬಿಡೋಣ ಗೈಸ್. ಏನೇನೋ ಓಪನ್ ಆಗ್ತೈತೆ ಗೈಸ್. 469 ಪ್ಲಸ್ 645 ಪ್ಲಸ್ 91 825 490 302 2822 ರೂಪಾಯಿ ಆಗೈತೆ. 2822 ರೂಪಾಯಿ. ಬೆಳಗ್ಗೆ ರಾತ್ರಿ 11 ಗಂಟೆಯಿಂದ ಇವತ್ತು ಟೈಮ್ ಎಷ್ಟು 7 ಗಂಟೆ. ಸೊ 7 ಗಂಟೆ ತನಕ ಇನ್ನು 12 ಅವರ್ ಆಗಿಲ್ಲ. ಸೊ 2822 ರೂಪಾಯಿ ಆಗೈತೆ. ಸೊ ಒಂದು 12 ಅವರ್ ಇದ್ದರೆ ಫ್ಯೂಲು ಏನು ಫ್ಯೂಲ್ ಹಾಕ್ಸ್ಕೊಂಡಿದ್ದೆ ಆ ಫ್ಯೂಲ್ ಅಮೌಂಟ್ ಎತ್ಕೊಂಡು ಅಥವಾ 300 ರೂಪಾಯಿ ಮಿಕ್ಸ್ಬೋದು. ಬಟ್ ಇವಾಗ ಅದು 800 ರೂಪಾಯಿ ಫ್ಯೂಲ್ ತೆಗೆದ್ರೆ ಇನ್ನೊಂದು 2,000 ರೂಪಾಯಿ ಮಿಕ್ಕೊಂಡಂಗೆ ತನಕ. ಸೊ ನೋಡುವ. ನನಗೆ ಬೆನ್ನು ನೋವು ಸಖತ್ತು ಬೆನ್ನು ನೋವುತೈತೆ, ಆಗ್ತಾನೆ ಇಲ್ಲ. ಗೈಸ್ ಮಾಡೋ ಕೆಲಸನ ಮಾಡಷ್ಟು ಟ್ರೈ ಮಾಡಿದೆ, ಎಷ್ಟಾಗತ್ತೆ ಅಷ್ಟು, ಬಟ್ ಆಗ್ತಿಲ್ಲ. ಸೊ ನೋಡೋಣ, ಮನೆಗೆ ಒಂದು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ಎಷ್ಟು ಮಾಡಿಕೊಂಡು ಯಾರು ನೋಡ್ಕೊಂಡು ಡ್ಯೂಟಿನ ಮಾಡೋಣ. ಕಿಲೋಮೀಟ್ರ್ ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡಿಯೋದು ತೋರಿಸ್ಬಿಡ್ತೀನಿ ಗೈಸ್. ಕಿಲೋಮೀಟ್ರ್ ಬಂದ್ಬಿಟ್ಟು ಟೋಟಲ್ಲು ಕಿಲೋಮೀಟ್ರ್ ಗಾಡಿ ಓಡಿರೋದು 213 ಕಿಲೋಮೀಟ್ರ್ ಓಡೈತೆ ಗಾಡಿ.
ಇವತ್ತಿನ ಡ್ಯೂಟಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಟಿಫನಲ್ಲಿ ಮಾಡಿ. ಸೊ ನಂಗೆ ಬ್ಯಾಕ್ ಪೇನ್ ಏನಿದೆ, ಸೊ ಬ್ಯಾಕ್ ಪೇನ್ಗೆ ಸ್ವಲ್ಪ ಟ್ಯಾಬ್ಲೆಟ್ ಏನೋ ತಗೊಳ್ಬೇಕು. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಆಸ್ಪತ್ರೆಗೆ ಹೋಗಿ ತೋರಿಸೋದಕ್ಕೆ ಆಗ್ತಿಲ್ಲ. ಹೋಗ್ಬೇಕು, ಹಂಗೆ ಬಿಟ್ಟರೆ ದೊಡ್ಡದಾಗ್ಬಿಡುತ್ತೆ ಪೇಯ್ನು. ಸೊ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಮ್ಗೆ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಹಾಗೇನೆ ಡೈಲಿ ರೂಟೀನ್ ವ್ಲಾಗ್ ಕೂಡ ಬರುತ್ತೆ ನಮ್ಮ ಫ್ಯಾಮಿಲಿದು. ಸೊ ಅದಕ್ಕೂ ಕೂಡ ಡ್ಯೂಟಿ ವ್ಲಾಗ್ಗೆ ಡ್ಯೂಟಿ ವಿಡಿಯೋಸ್ ಯಾವ ಥರ ಸಪೋರ್ಟ್ ಮಾಡ್ತಿದ್ರೆ ಅದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಳ್ತಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಸ್ನೇಹಿತರಲ್ಲಿ, ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬೈ ಗೈಸ್.